ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೆನ್ನೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದೆ. ಇವತ್ತು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಸೆಕೆಂಡ್ PUC ಹಿಸ್ಟ್ರಿ ಕನ್ನಡ ಮೀಡಿಯಂ. ಓಕೆನಾ? ಫಸ್ಟ್ ಕ್ವಶನ್ ಬಂದು ಬುದ್ಧನ ಜೀವನ ಮತ್ತು ಬೋಧನೆಗಳು. ಬುದ್ಧಂದು ಜೀವನ ಹೇಗಿತ್ತು ಮತ್ತು ಅವನು ಏನೇನು ಬೋಧನೆ ಮಾಡಿದ್ದ ಅದನ್ನ 10 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ನೀವು 10 ಮಾರ್ಕ್ಸ್ಗೆ ಮಿನಿಮಮ್ ಅಂದರೂ 2.5 ಬರೀರಿ. ಓಕೆನಾ? ಅದಕ್ಕಿಂತ ಜಾಸ್ತಿ ಬರೀಕ್ ಹೋಗ್ಬಿಡಿ. ಮಿನಿಮಮ್ 2 ಪೇಜ್ ಬರೀಲೇಬೇಕು 10 ಮಾರ್ಕ್ಸಿಗೆ. ಹಾಗಾದ್ರೆ ನಿಮಗೆ ಮಿನಿಮಮ್ ಒಂದು 8 to 9 ಕೊಡ್ತಾರೆ. ಇಲ್ಲಾಂದ್ರೆ ನಿಮ್ಗೆ ಇನ್ನೂ ತುಂಬ ಕಮ್ಮಿ ಆಗ್ಬಿಡುತ್ತೆ. ಓಕೆನಾ? ಸೆಕೆಂಡ್ ಕ್ವಶನ್ ಬಂದು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು. ಅಲ್ಲಾವುದ್ದೀನ್ ಖಿಲ್ಜಿ ಏನೇನು ಸೈನಿಕ ಸಾಧನೆಗಳು ಮಾಡಿದ ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಮೂರನೇ ಕ್ವಶನ್ ಬಂದು ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ. ಅದನ್ನ ಮೂರನೇ ಕ್ವಶನ್ ಬರುತ್ತೆ. ನಾಲ್ಕನೇ ಕ್ವಶನ್ ಬಂದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಹೇಗಿತ್ತು ಅಂತ ಕೇಳ್ತಾರೆ 10 ಮಾರ್ಕ್ಸಿಗೆ. ನೆಕ್ಸ್ಟ್ ಕ್ವಶನ್ ಬಂದು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನೇನಿತ್ತು ಸಾಂಸ್ಕೃತಿಕವಾಗಿ, ನಾಟಕ ಆಗಿರ್ಬೋದು, ನೃತ್ಯಗಳಾಗಿರ್ಬೋದು, ಏನೇನಿತ್ತು ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಅಶೋಕನ ಜೀವನ ಮತ್ತು ಸಾಧನೆ. ಸೇಮ್ ಗೌತಮ ಬುದ್ಧ ಅಥವಾ ಅಶೋಕ ಇವರಿಬ್ಬರಲ್ಲಿ ಒಂದು ಪಕ್ಕಾ ಬಂದೇ ಬರುತ್ತೆ 10 ಮಾರ್ಕ್ಸಿಗೆ, ನೋಟೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದು ಸರ್ ಎಂ ವಿಶ್ವೇಶ್ವರಯ್ಯವರ ಆಧುನಿಕ ಮೈಸೂರಿನ ನಿವೃತ್ತ ಎಂದು ಕರೆಯಲು ಕಾರಣವೇನು ಅದನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಮಹಮ್ಮದ್ ಬಿನ್ ತೊಗಲಕ್ನ ಆಡಳಿತಾತ್ಮಕ ಪ್ರಯೋಜನಗಳು ಮತ್ತು ವಿಮರ್ಶಾತ್ಮಕವಾಗಿ ವಿವರಿಸಿ. ಮಹಮ್ಮದ್ ಬಿನ್ ತೊಗಲಕ್ ಏನಿದ್ದಾನೆ ಅವನ ಆಡಳಿತ ಹೇಗಿತ್ತು ಅದ್ರ ಬಗ್ಗೆ ಬರೀಬೇಕು, ಮತ್ತು ಅದ್ರ ಪ್ರಯೋಜನಗಳು ಹೇಗಿತ್ತು, ಪ್ರಯೋಗಗಳು ಏನೇನು ಮಾಡ್ತಿದ್ದ ಅವನ ಯುದ್ಧದಲ್ಲಿ ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಏನು ಮತ್ತು ಪರಿಣಾಮ ಏನು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬಂದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲು ಕಾರಣವೇನು ಮತ್ತು ಯಾಕೆ ಅಂತ ಕೇಳ್ತಾರೆ. ಇದು 10 ಮಾರ್ಕ್ಸಿಗೆ ಬರುತ್ತೆ. ಇಷ್ಟರಲ್ಲೇ ಪಕ್ಕ 10 ಮಾರ್ಕ್ಸಿಗೆ ಬರುತ್ತೆ. ಇಷ್ಟನ್ನು ನೋಟೆಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.